ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ನೈಋತ್ಯ ಮುಂಗಾರಿನ ಪರಿಣಾಮಗಳು ಏನು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಸಕಲೇಶಪುರದಲ್ಲಿ ಹೇಗಿದೆ ಪರಿಸ್ಥಿತಿ ಆ ಡೀಟೇಲ್ಸ್ ಅನ್ನು ಈಗ ಕೊಡ್ತೀವಿ. ಹಾಸನದ ಸಕಲೇಶಪುರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅವೈಜ್ಞಾನಿಕ ಹೈವೇ ಕಾಮಗಾರಿಯಿಂದ ಅಪಾಯಕ್ಕೆ ಕುಟುಂಬ ಸಿಕ್ಕಾಕೊಂಡಿದೆ. ರಸ್ತೆ ಬದಿ ಮಣ್ಣು ಕುಸಿದು 8 ಮನೆಗಳಿಗೆ ಹಾನಿಯಾಗಿದೆ. ಸದ್ಯ 8 ಕುಟುಂಬಗಳನ್ನ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಲಾಗ್ತಾ ಇದೆ. ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತದ ಆತಂಕ. ಗುಡ್ಡವನ್ನು ಬಗಿಬೇಕಾದ್ರೆ, ರೋಡ್ ಮಾಡಬೇಕಾದ್ರೆ, ತಡೆಗೋಡೆ ನಿರ್ಮಾಣ ಮಾಡಬೇಕಾದ್ರೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನು ನಡೆಸಿದ್ದಾರೆ. ಅದರದ್ದು ಪಾಪ ಈಗ ಫಲ ತಿಂತಾ ಇರೋದು ಯಾರು ಅಂದರೆ ಆ ಭಾಗದ ಗ್ರಾಮಸ್ಥರು. ಅಲ್ಲಲ್ಲಿ ನಾಮಾವಶೇಷವಾಗಿರುವಂತಹ ಕೆಲ ಪರಿಸ್ಥಿತಿಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಸನ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ, ಬೇಲೂರು, ಆಲೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ಅನಾಹುತಗಳು ಸಂಭವಿಸುತ್ತಲೇ ಇದೆ. ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಆನೆಮಾಲ್ ಅಂತಕ್ಕಂತಹ ಗ್ರಾಮ. ಈ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಹಾದುವಾಗಿದೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ 2 ಭಾಗಗಳಲ್ಲಿ ಸುಮಾರು 100 ಅಡಿಗಳಷ್ಟು 90 ಡಿಗ್ರಿ ಮಾದರಿಯಲ್ಲಿ ಗುಡ್ಡವನ್ನು ಬಗೆಯಲಾಗಿದೆ. ಆದರೆ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗ್ದಿರೋದ್ರಿಂದ ರಸ್ತೆ ಮೇಲೆ ಗುಡ್ಡ ಕುಸಿತವಾಗ್ತಿದೆ. ಇನ್ನು ಮಳೆಗಾಲ ಆರಂಭದಲ್ಲೇ ಈ ರೀತಿಯ ಗುಡ್ಡ ಕುಸಿತವಾಗ್ತಿದೆ. ಇನ್ನೊಂದೆಡೆ ಈ ಗುಡ್ಡ ಕುಸಿತವಾದ್ರಂದರೆ ಮತ್ತೊಂದೆಡೆ ಇಲ್ಲಿ ಗುಡ್ಡದ ಮೇಲಿರ್ತಕ್ಕಂತಹ ಕೆಲವು ನಿವಾಸಿಗಳು ಪ್ರತಿನಿತ್ಯ ಆತಂಕದಲ್ಲೇ ಜೀವನವನ್ನು ನಡೆಸಬೇಕಾಗಿದೆ. ಯಾಕೆಂದರೆ ಈ ರಸ್ತೆ ಅಗಲೀಕರಣಕ್ಕಾಗಿ 8 ಮನೆಗಳಿಗೆ ಪರಿಹಾರವನ್ನು ನೀಡಿ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಉಳಿದಂಥ 5 ಮನೆಗಳು ಮೇಲ್ಭಾಗದಲ್ಲಿದ್ದು ಅವರು ಪ್ರತಿನಿತ್ಯ ಆತಂಕದಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮಳೆ ಆರಂಭವಾಗಿದೆ. ಮಳೆ ಆರಂಭವಾಗಿರೋದ್ರಿಂದ ಭೂಕುಸಿತವಾಗ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕಾಗಿ ಭೂಮಿಯನ್ನು ಅವೈಜ್ಞಾನಿಕವಾಗಿ ಕೊರೆಯಲಾಗಿದ್ದು ಎಲ್ಲಿ ಮನೆಗಳು ಕುಸಿತವೆನ್ನೋ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಸುಮಾರು ಇನ್ನೂ 5 ಕೂಲಿ ಕಾರ್ಮಿಕ ಕುಟುಂಬಗಳು ವಾಸವನ್ನು ಮಾಡ್ತಾ ಇದೆ. ಅವರೆಲ್ಲರೂ ಸಹ ಈಗ ಆತಂಕದಲ್ಲೇ ಇದ್ದಾರೆ. ಯಾಕೆಂದರೆ ಈಗಾಗಲೇ ಅವರು ವಾಸ ಮಾಡ್ತಾ ಇರತಕ್ಕಂತಹ ಕೆಳಭಾಗದಲ್ಲಿ ರಸ್ತೆಗೆ ಭೂಮಿ ಕುಸಿತಾ ಇದೆ. ಹಾಗಾಗಿಯೇ ಎಲ್ಲಿ ನಮ್ಮ ಮನೆಗಳು ಕುಸಿದು ಹೋಗ್ತವೆ ಅನ್ನೋ ಒಂದು ಆತಂಕ ಮನೆ ಮಾಡಿದೆ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಅಮ್ಮ, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ನೀವು ಯಾಕೆ ಇಲ್ಲಿ ಜಾಗವನ್ನು ಖಾಲಿ ಮಾಡಿಲ್ಲ? 25 ವರ್ಷ 30 ವರ್ಷ ಮೇಲೇನೆ ಆಯಿತು. ನಾವು ಹುಟ್ಟಿ ಬೆಳೆದಿದ್ದೇ ಊರು. ಅವ್ರು ರೋಡನ್ನವರೇ ಬಂದು ಈ ಥರ ತೊಂದರೆ ಮಾಡಿರೋದು. ಅಷ್ಟು ತನಕ ಏನು ಒಂದು ರಗಲೆ ಇತ್ತಿಲ್ಲ. ಅವ್ರು ಯಾವಾಗ ಬಂದು ಈ ಮಣ್ಣು ಮುಟ್ಟಿ ಮಣ್ಣನ್ನೆಲ್ಲ ಎಳೆದ್ರೆ ಆಗೆಲ್ಲ ಕುಸಿಯೋಕ್ಕೆ ಶುರು ಆಗ್ಬಿಡ್ತು. ಇಲ್ಲಿ ಬಾಂಬೆಲ್ಲ ಇಟ್ಟರು, ಎಲ್ಲ ಗುಡ್ಡನೇ ಕುಸಿದ್ಬಿಡ್ತು. ಏನೆಲ್ಲ ಮಾಡಿದ್ರು ಅವರೇ ಕಿತಾಪಾತಿ ಮಾಡಿರೋದೆ ರೋಡ್ನವ್ರು, ಹೈವೇ ಅವರು. ಈಗ ಇಲ್ಲಿದ್ದಂಥ 8 ಮನೆಗಳಿಗೆ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಿದರೆ ನಿಮಗೆ ಯಾಕೆ ಸ್ಥಳಾಂತರ ಮಾಡಿಲ್ಲ? ನಮಗೆ ನಾವು ಅರ್ಜಿ ಎಲ್ಲ ಕೊಟ್ಟರು ಅವ್ರು ಸ್ಥಳಾಂತರ ಮಾಡಿಲ್ಲ. ಏನು ಆಗಲ್ಲ, ಉಳಿಯುತ್ತೆ ಅಂದರು. ಇದು ಮಾಡಿದ್ರು, ಅರ್ಜಿ ಕೊಟ್ಟಿದ್ದೀವಿ ಹಾಸನದಲ್ಲಿ, ಏನು ಕೊಟ್ಟಿದ್ರು ಅವ್ರು ಇದು ಮಾಡಲಿಲ್ಲ.